ಆಶೀರ್ವಾದ ನನ್ನ ತಲೆ ಮೇಲೆ ಇರ್ಲಿ ಅಂತ ಹೇಳಿ ಮೊದಲು ನನಗೆ ಶರಣಾಗ್ತಾನವ. ಭೂಮಿ ಅಂದ್ರೆ ಹೆಣ್ಣ, ಇಲ್ಲಿ ಶರಣಾಗಿ ಒಳಗ ಜಿಗಿದ ಕುಸ್ತಿ ಫಳ್ಯಾಗ ಕುಸ್ತಿ ಆಡ್ಯಾವ ಹಂಗ ಡೈರೆಕ್ಟ್ ಹೋಗ್ಲಕ್ಕ ಬರಂಗಿಲ್ರಿ. ಇಲ್ಲಿ ಮನ್ಯಾನ ಕುಸ್ತಿ ಬಂದಿಟ್ಟಾಗ ಹೊರಗಿನ ಕುಸ್ತಿ ನೇಗತಾವ್ರಿ. ಇವ್ ಎರಡು ಕುಸ್ತಿ ಚಾಲು ಇವನು ಕುಸ್ತಿ ಹಂಗ, ಈ ಸೀರೆಯವನು ಕುಸ್ತಿ ಹಂಗಲ್ರಿ. ಇಲ್ಲಿ ಮನ್ಯಾಗ ಒಂದು ಗಜ ಕುಸ್ತಿ ಆಡ್ಯ ಕುಸ್ತಿ ಪಳೆ ಹೋಗವ ಚಿತ್ತ ಪೇಲವಾಗಿ ಬೀಳ ಇವನು ಕುಸ್ತಿ ತಿಂತಾವ್ರಿ. ಅದಕ್ಕೆ ಪೈಲವಾನ ಹೋಗಬೇಕಾದ್ರು ಒಣ ಅರಿಬಿ ಸೊಂಟಕಲ್ ಮಾಡಿ ಲಂಗಟ ಕಟ್ಕೊಂಡು ಹೋಗಂಗಿಲ್ಲವ. ಏನ್ ಮಾಡ್ತಾನ? ಒಣ ಅರಿಬಿ ಕಟ್ಕೊಳಂಗಿಲ್ಲವ. ಗಾವ್ ಮಾಡಿ ನೀರಾಗ ತೋಸೆ ಲಂಗಟ ಬಿಗಿತಾನವ. ಯಾಕಂದ್ರ ತನಿವಿಗೆ ಗಪ್ಪ ಇರ್ತತಿರ್ಲಿಕ್ಕಂದ್ರ ದಗದ ಬೇರೆ ಹಿಡಿತೈತ ಸರ್ರಂಗ. ನೀನ ಸೀರೆ ಚಕ್ ಇವ್ ಮೊದಲ ಕುಸ್ತಿ ಪೈಲವನಾಗಿದ್ರಿ. ಸೀರೆ ಚಕ್ ಮಾಡಿ ಮಾಡಿ ಈಗ ಆಗ್ಯಾನ ನೋಡ್ರಿ ಸೀಟಿ ಹೋಗೋದು ಗೊಪ್ಪ. ವಾದಲ್ಲಿ ಬರೀ ಬಿದ್ದ ಬರ್ಲಾಕತ್ತ ಕುಸ್ತಿ ಬಿಡಿಸ್ತೀರ. ಮತ್ತೊಂದು ಮಾತು ಹೇಳ್ರಿ, ಅವ್ ಯಾವ ಕುಸ್ತಿ ಆಡಿದತ್ತ ನೋಡ್ರಿ ಯಾರ ಅಲ್ಲಿ ಕುಸ್ತಿ ಆಡಿದತ್ತ ಕುಸ್ತಿಯಾಗ ಅವ್ ಗೆದ್ದು ಬರ್ತಿದತ್ತ. ಲಾಸ್ಟಕ್ಕೆ ತಿಳ್ಕೊಂಡತ್ತ ಕುಸ್ತಿ ಪೇಲಿ ಬೀಳಂಗ ಆಗ್ತತಿ ಅಂದತ್ತ. ಕುಸ್ತಿಯಾಗ ಕುಸ್ತಿ ಭಾಳ ಫರ್ಕ್ ಅದಾವ. ಇವ್ರು ಕುಸ್ತಿ ಬೇರೆ. ಆ ಕುಸ್ತಿಯಾಗ ಗೆದ್ದಿರ್ಬೇಕಾರೆ ಈ ಕುಸ್ತಿಯಾಗ ಹೇಳಿ ಕೇಳಿ ಫೇಲ್ ಬೀಳ್ತೀನಿ ಹಂಗ. ನಾ ಹೇಳಂಗಿಲ್ಲ ಲೌಕರ್ ತಿಳಿದಲ್ಲ ಅದನ್ನ ಪಾಟ್ಲ ತಿಳ್ಕೊತಾರ. ಯಾಕಂದ್ರೆ ಫೇಲ್ ಬೀಳ್ತತ್ಲೇ ಮನುಷ್ಯ. ಯಾಕಂದ್ರೆ ಬರೇ ಒಂದು ಕುಸ್ತಿ ಆಡುವಂತ ಪೈಲ್ವಾನ ಕುಸ್ತಿ ಫಳಿ ಒಳಗ ಇಳಿಬೇಕಾದ್ರ ಡೈರೆಕ್ಟ್ ಹೋಗಂಗಿಲ್ಲವ. ಏನ್ ಮಾಡ್ತಾನ? ಮೊದಲ ಮಣ್ಣು ತಗೋತಾನ. ಮಣ್ಣು ತಗೊಂಡ ತನ್ನ ಮೈಗೆ ಹಚ್ಕೋತಾನ. ತಾನ ಹಣಿಗೆ ಹಚ್ಕೊಂಡ ತಾಯಿ ಭುವನೇಶ್ವರಿ ಕುಸ್ತಿ ಫಳಿ ಒಳಗ್ರೆ ನಾ ಇಳಿಲಕ್ ಹತ್ತೇನಿ, ನಿನ್ನ ಆಶೀರ್ವಾದ ನನ್ನ ತಲೆ ಮೇಲೆ ಇರ್ಲಿ ಅಂತ ಹೇಳಿ ಮೊದಲು ನನಗೆ ಶರಣಾಗ್ತಾನವ. ಭೂಮಿ ಅಂದ್ರೆ ಹೆಣ್ಣ, ಇಲ್ಲಿ ಶರಣಾಗಿ ಒಳಗ ಜಿಗಿದ ಕುಸ್ತಿ ಫಳ್ಯಾಗ ಕುಸ್ತಿ ಆಡ್ಯಾವ ಹಂಗ ಡೈರೆಕ್ಟ್ ಹೋಗ್ಲಕ್ಕ ಬರಂಗಿಲ್ರಿ. ಇಲ್ಲಿ ಮನ್ಯಾನ ಕುಸ್ತಿ ಬಂದಿಟ್ಟಾಗ ಹೊರಗಿನ ಕುಸ್ತಿ ನೇಗತಾವ್ರಿ. ಇವ್ ಎರಡು ಕುಸ್ತಿ ಚಾಲು ಇವನು ಕುಸ್ತಿ ಹಂಗ, ಈ ಸೀರೆಯವನು ಕುಸ್ತಿ ಹಂಗಲ್ರಿ. ಇಲ್ಲಿ ಮನ್ಯಾಗ ಒಂದು ಗಜ ಕುಸ್ತಿ ಆಡ್ಯ ಕುಸ್ತಿ ಪಳೆ ಹೋಗವ ಚಿತ್ತ ಪೇಲವಾಗಿ ಬೀಳ ಇವನು ಕುಸ್ತಿ ತಿಂತಾವ್ರಿ. ಅದಕ್ಕೆ ಪೈಲವಾನ ಹೋಗಬೇಕಾದ್ರು ಒಣ ಅರಿಬಿ ಸೊಂಟಕಲ್ ಮಾಡಿ ಲಂಗಟ ಕಟ್ಕೊಂಡು ಹೋಗಂಗಿಲ್ಲವ. ಏನ್ ಮಾಡ್ತಾನ? ಒಣ ಅರಿಬಿ ಕಟ್ಕೊಳಂಗಿಲ್ಲವ. ಗಾವ್ ಮಾಡಿ ನೀರಾಗ ತೋಸೆ ಲಂಗಟ ಬಿಗಿತಾನವ. ಯಾಕಂದ್ರ ತನಿವಿಗೆ ಗಪ್ಪ ಇರ್ತತಿರ್ಲಿಕ್ಕಂದ್ರ ದಗದ ಬೇರೆ ಹಿಡಿತೈತ. ಆದಿಯುಗ ಹಿಡದ ಆದಿಶಕ್ತಿ ಓದಿ ನೋಡ ವೇದಿನ ಗೋಟ ವಾದ ವಿವಾದ ನಡೆಸಿದಿ ಆಡಮೋಟ ನಿನ್ನಂತ ಗಂಡ ಹಾಡಂಗ ನೋಡಿನಿ ಗಾಟ ಅನ್ನಾದಿಕ್ಕಿನ್ನ ಆದಿಶಕ್ತಿ ಕಮ್ಮಿ ಅಂದ್ರ ಮೊದಲಿಗೆ ಬೈತಾರ ಕೇಳ ಸ್ಪಷ್ಟ ಕೇಳ ಕಿವಿ ಕ್ವಾಟ ಕೊಳ್ಳಾಗ ಕಟ್ಯಾರ 7 ಅಂಟ ಬಡದಾರೋ ಏಟ ಪರಮ ಜ್ಯೋತಿ ಶಕ್ತಿಯಿಂದ ಪರಬ್ರಹ್ಮ ಹುಟ್ಟಿ ಬಂದ ಪಾರ್ವತಿ ಮಗನಾದೋ ನೀಲಕಂಠ ಪರಶಕ್ತಿ ರಚಸ್ಯಾಳ ದಿಕ್ಕಗಳ ಯಾಂಟ ಕತ್ತಿ ಗೊತ್ತ ಇಲ್ಲದ ತಗಿ ಬ್ಯಾಡ ತಂಟ ತಗಿ ಬ್ಯಾಡ ತಂಟ ಹರದಿ ಹೃದಯದಿ ಹರ ಜನಸಿದ್ದ ಖರೆ ನಿನಗೇನ ಗೊತ್ತಾದೋ ಗರ್ವಿಷ್ಟ ಕೇಳ ಕಿವಿ ಕ್ವಾಟ ನಿನಗೇನ ಗೊತ್ತಾದೋ ಗರ್ವಿಷ್ಟ ಕೇಳ ಕಿವಿ ಕ್ವಾಟ ಲಕ್ಷ್ಮೀ ಜಡಿಯಿಂದ ನಾರಾಯಣ ಹುಟ್ಟಿ ಬಂದ ಶಕ್ತಿ ಪುರಾಣ ಹಿಂಗ ಬರದೇಟ ಆಕಿದಿಂದ ಬ್ರಹ್ಮದ ಪ್ರಕಟ ಅಖಿಲ ಸಕಿಲ ಓದಿ ನೋಡ ಝಟ್ಪಾಟ ನಾರಿ ಮಣಿಯಿಂದ 1008 ಬ್ರಹ್ಮಾಂಡ ಗಿರವಾಣಿ ಗ್ರಂಥ ಹಿಂಗ ಬರದೆ ನೋಡು ನೀ ಸ್ಪಷ್ಟ
ಏ ಗಿರವಾಣಿ ಗ್ರಂಥ ಹಿಂಗ ಬರದೆ ಕೇಳೋ ನೀ ಸ್ಪಷ್ಟ ಬಲ ಬ್ರಹ್ಮ ಎಡ ವಿಷ್ಣು ಹುಟ್ಟ್ಯಾರ ಕೂಡಿ ಉಂಡಾರು ಒಂದೇ ಆಗಲಾಗ ತೆತ್ತಿಸ್ ಕೋಟಿ ದೇವತೆಯರೆಲ್ಲ ತಗಲ್ಯಾರ ತಾಯಿ ಅಂಗುಲಿ ಮುನಿ ಅಂಗುಷ್ಟ ಕೇಳ ಹೋಗಲ ಮುಖ್ಯ ಮೂಲ ಸ್ತಂಭ ಹಿಂಗ ಬರದ ಅಗಮ ನಿಗಮ ಭೋಗೋಲ ತ್ವಾಗಲಾಗ ಏ ಕ್ರಿಯಾವಿಚ್ಛ ಜ್ಞಾನ ಮೂರ ಒಮ್ಮೆಲೆ ಅರಿಮುಟ್ಟ ಕ್ರಿಯಾವಿಚ್ಛ ಜ್ಞಾನ ಒಮ್ಮೆಲೆ ಅರಿಮುಟ್ಟ ಪಾತಾಳ ಗಂಡಿ ಪಾತಾಳ ಏ ಸುಮ್ಮ ಸುಮ್ಮಟ ಹಾ ಯಾಕಂದ್ರ ಪರಮಾತ್ಮ ಬಹಳ ದೊಡ್ಡವದಾನತ್ರಿ ಪರಮಾತ್ಮ ದೊಡ್ಡವದಾನತ್ ಹೇಳ್ತಿ ಒಂದಾನೊಂದು ಟೈಮ್ ಅದೊಳಗೆ ರಾವಣ ಏನು ಮಾಡಿದ್ದ ಏನ್ ಮಾಡಿದ ತಪ್ಪ ಅನ್ನಕ್ಕೂ ಯಾವ ಪರಮಾತ್ಮನ ಕೂತ ತಪ್ಪ ಮಾಡಿಲ್ಲ ಪರಮಾತ್ಮ ಕೇಳ್ತಾನ ಏನ್ ಬೇಕ ನನ್ನ ಕೂತರೆ ತಪ್ಪ ಮಾಡಿದಿ ನನ್ನ ಮನಸ್ಸಿಗೆ ಬಹಳ ಆನಂದ ಆಗ್ಯದ ನೀ ಏನ್ ಬೇಡ್ತಿ ಬೇಡ ಏನು ಬೇಡ್ತಿ ಬೇಡ ವರ ಬೇಡದ ಕೊಡ್ತು ನಂದ ಏನ್ ಬೇಡಿದೀವು ಇವ್ ಸುಮ್ಮ ಕೊಂಡ್ರಿಲ್ಲ ರಾವಣ ಏನತ್ತಾನ ನೀನು ಹೆಣ್ತಿ ಬೇಕಾಗ್ಯಾಳ ಪಾರ್ವತಿನ ಕೊಟ್ಟು ಕಳ್ಸ ನನ್ನ ಸಂಗಟ ಅಂದ ಕೊಟ್ಟು ಬಿಟ್ಟ ಎಂತ ಗಂಡ ದೊಡ್ಡವ್ರಿ ದೇವ್ರಿ ಹೆಂಗ ದೊಡ್ಡವ ಅಲ್ರಿ ಮಾಡ್ಕೊಂಡು ಹೆಣ್ತಿನ ಮತ್ತೊಬ್ರಿಗೆ ಕೊಡ್ತೀರಿ ಅಂದ್ರೆ ಗಂಡ ದೊಡ್ಡವನೇ ಎಲ್ಲಿ ಹೋದೆ ಅಲ್ಲೇ ಅದ ನಾಳೆ ಊಟ ಮಾಡ್ಲಾಚಾನ ಕೊಟ್ಟದ್ರೆ ಸುಳ್ಳೇನು ಶಿವಪುರಾಣ ಓದಿ ನೋಡು ಸಿಗ್ತದ ನಿನಗ ಸ್ವತಃ ಪರಮಾತ್ಮ ಪಾರ್ವತಿನ ರಾವಣನ ಬೆನ್ ಹಚ್ಚಿ ಕಳಿಸಿದ ಒಂದು ಮಾತು ಹೇಳಿದ್ರು ನನಗ ನಮ್ಮ ಮೌಲಕಕ್ಕ ಏನತ್ತ ರಾಮನ ಬದ್ದಲ ಒಂದು ಮಾತು ಹೇಳಿದೆ ಏನಂತ ಹೇಳಿ ಕೈಕೈ ವರ ಪಡೆದಿದ್ದಳತ್ರಿ ದಶರಥ ರಾಜಾಗ ಏನತ್ತ ಮತ್ತ ಅವ ಯುದ್ಧ ಆಡ್ಲಕ್ ಹೋಗಿದ್ದಲ್ಲ ಯುದ್ಧ ಆಡ್ಲಕ್ ಹೋಗುವಂತ ಟೈಮ್ದೊಳಗ ರಥದ ಚಾಕ ಉಚ್ಚಿತ್ತು ಅಲ್ಲಿ ಕೀಲು ಉಚ್ಚಿದಾಗ ಈಕೆ ಏನ್ ಮಾಡಿದಳತ್ತ ಬಟ್ ಹಚ್ಚಿ ನಿಂತಿದ್ಳು ಬಟ್ ಹಚ್ಚಿ ನಿಂತಿದ್ಳು ನಿತ್ತಾಗ ಹಿಂದಾಗಡೆ ದಶರಥ ರಾಜ ಇಳಿದು ಬಂದ ಮೈ ಎಲ್ಲ ರಗತ್ತಾಗಿತ್ತು ನನ್ನ ನೀ ಯುದ್ಧ ಆಡುವಂತ ಟೈಮ್ ಅದೊಳಗ ಬಳ್ಳ ಹಚ್ಚಿ ಕಾದದಿ ರಥಕ್ಕಂದ್ರ ಏನ್ ಬೇಡ್ತಿ ಬೇಡ ವರ ಅಂದಾಗ ಅವಾಗ ಆಕಿ ಕೇಳಿದಳತ್ ವರ ನಮ್ಮ ಮುಂದೆ ಕೇಳ್ತ ನಾವು ಕೊಡಕ್ಕೆ ಟೈಮ್ ಬಂದಾಗ ಅದಕ್ಕ ರಾಮ ಹೋಗಬೇಕಾತತ್ರಿ ವನವಾಸಕ್ಕ ಇದು ಈ ಕಡೆ ಸುದ್ದಿ ಆತು ಮತ್ತ ಮೊದಲ ಇದಕ್ಕೆ ಮೊದಲ ಕೈಕೈ ಏನಾಗಿದ್ಳು ಇದು ಬೇಕಲ್ಲ ಏನ ಮತ್ತ ತಳ ಹಿಡಿದು ಬರ್ಬೇಕಲ್ಲ ಮತ್ತ ತಳ ಹಿಡಿದು ಬರ್ಬೇಕಾಗಿತ್ತು ಬರೇ ತುದಿಯ ಕಡಿಲಕತ್ತಿ ಕೆಲಸ ಅಲ್ಲ ಇದು ಏನ್ ಹೇಳಿದಿ ಕೈಕೇದಿಂದ ಹೋಗ್ಯಾನ ಅವ ತಂದಿ 12 ವರ್ಷ ವನವಾಸ ಯಾವ ಜಮದಗ್ನಿ ಮಾತು ಕೇಳಿ ಪರಶುರಾಮ ಅಪ್ಪನ ಮಾತು ಕೇಳಿ ತಾಯಿ ರುಂಡ ಹೊಡೆದಿದ್ದ ಎಲ್ಲ ಮುಂದ ಹೊಡೆದಾಗ ಹೊಳ್ಳಿ ಎಲ್ಲಮ್ಮ ಹೇಳ್ಯಾಳ ಪರಶುರಾಮಗ ಏನತ್ತ ಏ ತಮ್ಮ ಮಗನ ತಂದೆಗೆ ತಕ್ಕ ಮಗ ಆಗಬೇಕಾಗಿತ್ತೇಳಿ ಅಪ್ಪನ ಮಾತು ಕೇಳಿ ನನಗ್ ಕಡದಿ ಅಂದ್ರ ನೋಡು ಇದು ಕೃತ ಸತ್ಯುಗ ಐತಿದು ಇಲ್ಲಿ ಪರಶುರಾಮ ಅವತಾರ ಐತಿ ನಿಂದ ತ್ರೇತಾಯುಗದಾಗ ರಾಮ ಆಗಿ ಬರ್ತಿ ಅಲ್ಲೇ ಕೈಕೈಯಾಗಿ ಬರ್ತನ ನಾ ಕೈಕೈಯಾಗಿ ಹುಟ್ಟಿ ಬರ್ತನು ನೀ ರಾಮಾಗಿ ಬರ್ತಿ ನಾನು ಏನಾರ ರುಂಡ ಕಡ್ದಿ ನಾ ಎಟ್ಟ ಕಷ್ಟ ಅನುಭವಿಸಿ ಎಟ್ಟ ತಾಪ ಮಾಡ್ಕೊಂಡನಲ್ಲ ಇದನ್ನ ನಿನ್ನ ಕಡೆ ಸೇಡ ತೀರಿಸ್ಕೊತನ ಮಗನ ಬಿಡಂಗಿಲ್ಲ 14 ವರ್ಷ ವನವಾಸ ಗಂಡಾಳ ಸೇರಿ ಇದು ಮೊದಲ ಕರಾರ ಆಗೈತಿ ನಾನಿ ಪರಶುರಾಮ್ ಇದ್ದಾಗ ಏನ ಇರಲ್ರಿ ಅವತಾರಗಳು ಎಷ್ಟದ ಇವ್ರು 10 ಹೇಳ್ತಾರ 10 ಅವತಾರ ಏನ ಕರೆಕ್ಟ್ ಅದಾವನ್ರಿ ಇವ ನನಗೇನು ಗೊತ್ತ ರಾಮಗ ಪರಶುರಾಮಗೊಮ್ಮೆ ಇದರ ಬದ್ರ ಭೇಟಿ ಆಗೈತಿ ಅಂದ್ರೆ ಒಂದ್ ಅವತಾರ ಸಮಾಪ್ತಿ ಆಗೋಣ ಒಂದ್ ಅವತಾರ ಆಗ್ಬೇಕು ಒಂದ್ ಅವತಾರ ಸಮಾಪ್ತಿ ಆತಂದ್ರ ಮತ್ತೊಂದು ಅವತಾರ ಉತ್ಪನ್ನ ಆಗ್ತದ ಅದಕ್ಕ
ರಾಮಗ ಮತ್ತ ಪರಶುರಾಮ ಇದರ ಬದ್ರ ಭೇಟಿ ಆಗ್ಯದ. ಭೇಟಿ ಆಗಿತ್ಲ ಭೇಟಿ ಆಗಿತ್ತಂದ್ರ ಒಂದ್ ಅವತಾರ ಕಮ್ಮಿ ಆತಲ್ಲ 9 ಅದು ಅತ್ತೇನಿ. ಅದಕ್ಕ ಒಂದ್ ಮಾತು ಹೇಳ್ಯಾದ್ರ ಅವ್ರ, ಏನತ್ತ? ನಮ್ಮ ಪರಶುರ ಏನ ರಾಮ ಹೋದ್ರ ನಿಮ್ಮ ಸೀತಾಕಿ ಬೇನತ್ ಹೋಗ್ಯಾಳು, ದೊಡ್ಡಕ್ಕಿದ್ದಳು ಮನ್ಯಾಗ ಕೊಂಡಿರ್ಬೇಕಾಗಿತ್ಲ ಆತ. ನಿನಗ ಗೊತ್ತಿಲ್ಲ ಯಾಕ? ಆಕೆ ಹೋದರ್ನ ರಾವಣನ ಮರಣ ಆಗೋದಿತ್ತು. ಆಕೆ ಹೋದರ್ನ ಆಗೋದಿತ್ತ. ಆಕೆ ನೀವ್ ಒಬ್ನ ಹೋಗಿದ್ರೆ ರಾವಣನ ಹೊಡಿತಿದ್ದೇನಿ. ಸೀತಾ ಹೋಗ್ಯಾಳ ಹೇಳಿ ಮುಂದ ರಾವಣನ ಮರ್ದನ ಮಾಡ್ಲಾಕ ನಿನಗ ಒಂದು ಟೈಮ್ ಸಿಕ್ಕದ. ಯಾಕಂದ್ರ ಸೀತಾ ಹೋಗ್ಯಾಳ, ಅನಾಡ್ಲಾಕಿನ ತಗೊಂಡ್ ಹೋಗುವಂತ ನಾಟ್ಯ ರಚಿಸ್ಬೇಕಾತು. ಆಕಿನ ತಗೊಂಡ್ ಹೋಗ್ಲಕ್ಕ ಅವ್ ಬರ್ಬೇಕಾತು. ಆಕಿ ಸಂಬಂಧ ನೀ ಹೋಗಿ, ನಿನ್ನ ಸಂಬಂಧ ತಾಕಿ ಬಂದಿಲ್ಲ. ಅಲ್ಲಿ ಒಬ್ಬನ ಮರ್ದನ ಮಾಡ್ಬೇಕಾಗಿತ್ತು. ಅದ್ರ ಸಂಬಂಧ ಆಕಿದಿಂದನ ರಾಮಾಯಣಿ ಒಳಗ ಉದ್ಧಾರ ಆಗ್ಯದ. ಮತ್ತ ರಾಮ ಬಹಳ ದೊಡ್ಡ ಮತ್ ಹೇಳ್ತಿ, ತ್ರಿಕಾಲಜ್ಞಾನಿ ಅಂತ ಹೇಳ್ತಿ. ರಾಮನಕಿತ ಸೀತಾ 4,12,000 ವರ್ಷ ದೊಡ್ಡಕ್ಕಿದಾಳತ್ತ ಬರೆದಿಟ್ಟಾರ ರಾಮಾಯಣಿ ಒಳಗ. ಮತ್ತ ರಾಮನಕಿತ ಆಕಿ ದೊಡ್ಡಕ್ಕಿ ಆದ್ರ ಇದ್ರ ದೊಡ್ಡವ್ರ ಯಾರ ಸಣ್ಣವ್ರ ಯಾರ? ಉತ್ತಮಣ್ಣ ಹಿಂಗ್ಯಾ ಕೂತದಿ ಮನ್ಯಾಗ ಮುತ್ಯ ಸತ್ತಂಗ. ಅವಾಗ ಯಾಕೆ ಕಲ್ತಾತಿ ಪರಾಣಿಗೆ? ಈಕ ಅವೇ ಎಲ್ಲಿ ಹತ್ರ ಆಳ್ದ ನಾವು. ಅವ್ ಎಟ್ಟ ಕಾಳಿರುವಲ್ಯಾಕ ನನಗೇನು ಮಾಡೋದದ? ಅತ್ತಿನಿ ಕರೆ ಜರ ಬಿರುಸಾಗ್ತದ. ಬಿರುಸ ಮಾತಾಡಂಗಿಲ್ಲ, ಗರೀಬ್ ಐತಿ ಅದು ಪಾಪ. ಹೌದಾ? ತ್ರಿಶಕ್ತಿಯರಿಂದ ತ್ರಿಮೂರ್ತಿಗಳು ಮೊದಲಿಗೆ ಜನಸಾರ ಪಸಂದ. ಒಳ್ಳೆ ನಿಯಮದಿಂದ ಕೇಳೋ ನೀನು ಈ ಸಂದ. ಮೊದಲ ಇದ್ದದೆತ್ತ ಕಾಳಕದೊಂದ. ಬ್ರಹ್ಮ ವಿಷ್ಣು ರುದ್ರ ಮೂವರಕ್ಕಿನ್ನ ಮೊದಲ ಮಮ್ಮಾಯಿ ಮಾ ಶಕ್ತಿ ಎದ್ದಾಳ ಮುಂದ ಮುಂದಿನ ಸಂದ. ಮಮ್ಮಾಯಿ ಮಾ ಶಕ್ತಿ ಎದ್ದಾಳ ಮುಂದ ಮುಂದಿನ ಸಂದ. ಪರಶಕ್ತಿ ಪಾದ ಎಟ್ಟ ಕೂಡಲೇ ಪಾದವೇ ಪೃಥ್ವಿಯಾಗ್ಯದ. ಆಪ ತೇಜ್ ವಾಯು ಆಕಾಶ ಭಾಗ್ಯದ. ಮೊಳಕಾಲದಿಂದ ಮೃತ್ಯ ಸಾಗ್ಯದ. ನಾರಿ ಮಣಿಯಿಂದ ನವಕಾಂಡ ಜನಸಿ ಬಾಂದು ಹರನ ಹೃದಯದೋಳು ತೂಗ್ಯದ ತಲೆ ಭಾಗ್ಯದ. ಹರನ ಹೃದಯದೋಳು ತೂಗ್ಯದ ತಲೆ ಭಾಗ್ಯದ. ಎಲ್ಲಾರು ಒಂದು ಬೇರೆ ಹೇಳ್ತಾರೆ, ನಮ್ಮ ಮೂಲಕ ಒಂದು ಬೇರೆ ಹೇಳೇನ್ರಿ. ಹೆಂಗ? ಪಂಚತತ್ವ ಪೃಥ್ವಿ ಆಪ ತೇಜ್ ವಾಯು ಆಕಾಶ ಹಿಂಗ ಹೇಳ್ತಾರ್ರಿ. ಇವ್ರ ಹಂಗಿಲ್ರಿ. ಆ ಆಕಾಶ ಮುಖದಿಂದ ವಾಯು, ವಾಯು ಮುಖದಿಂದ ಜಲ, ಏನೇನೋ ಹೇಳಿದ್ರಿಪ್ಪ. ಎಲ್ಲ ಬಂದ ಅಲ್ಲಿ ಜಲದಿಂದ ನೆಲ ತನಕೋತ ಬಂದ. ಇವ್ 5 ತತ್ವ ನಾವು ಇವ್ 5 ತತ್ವ ಹೇಳ್ತಾನ. ಈ ಹಿದ್ಯಾಂಗ ಏನ್ ಪಂಚಕರ್ಣಿ ಎಕಡೆ ಐತಿದ ಅಭ್ಯಾಸ? ಈ ಅಭ್ಯಾಸ ಪೃಥ್ವಿ ಆಪ ತೇಜ್ ವಾಯು ಆಕಾಶ ಇವ್ 5 ಇವಿಟ್ಟ ಉಳ್ದಿಲ್ರಿ. 5ಕ್ಕೆ 5 25 ಶಾಖ ಬಡದ. ಒಂದೊಂದಕ್ಕೆ 5 ತತ್ವ ಆಗ್ಯಾವ. ಹೆಂಗ? ಪೃಥ್ವಿ ತತ್ವ ಯಾವ? ಅಸ್ಥಿ ಮಾಂಸ ನಾಡಿ ತ್ವಚಾ ರೋಮ. ಇವ್ 5. ಇದು ಪೃಥ್ವಿ ತತ್ವ. ಏನ ಪೃಥ್ವಿ ಆಪ ತತ್ವಗಳು ಯಾವುವು? ಶುಕ್ಲ ಶೌನಿತ ಸ್ವೇದ ಮೂತ್ರ ಲಾಲ. ಇವು 5. ಇನ್ನ ತೇಜ ತತ್ವಗಳು ಸಂಕೋಚನ ಚಲನ ಉತ್ಕರ್ಮಣ ಧಾವನ ಪ್ರಸಾರಣ. ಇನ್ನ ಆಕಾಶ ತತ್ವಗಳು ಕಟ್ಯಾಕಾಶ ಕಂಠಾಕಾಶ ಉದರಾಕಾಶ ಹೃದಯಾಕಾಶ ಶಿರಾಕಾಶ. ಇವು 5 ತತ್ವಗಳು. ಟೋಟಲ್ 20. ಇನ್ನ 5 ತತ್ವ ಬಿಟ್ಟ ನಾನು ಯಾವ? ವಾಯು ತತ್ವ. ಅವಟ್ಟು ಬಂದ ಮುಂದಿನ ಸಂದಿಗೆ ನೀವು ಗಂಡ ಹಾಡೋರು ಹೇಳ್ರಿ. ಯಾಕ? ಮತ್ತ ಅವ ಪುಕಟ ಬಂದನು? ಇಲ್ಲ, ಅದು ವಾಯು ಗಂಡ ಐತೆ. ವಾಯು ಗಂಡ ಐತೆ ಹೇಳೇನ್ಲ. ಅದಕ್ಕೆ ಯಾವ ಶಾಖ ಅದಾವ? 5 ಅದು ಬೇಕಾಗ್ಯದ. ಮತ್ತ ಇವೆಲ್ಲ ಬಿಟ್ಟಾನ್ರಿಪ್ಪ. ಒಳಗೊಂದ್ ತಂದ ನೋಡ್ರಿ ಮುದುಕ ಮುದುಕಿ ಸುದ್ದಿ. ಇದು ಮಸೀಬ್ನಾಳ ಮುದುಕಿ ಹೇಳ್ತತ್ರಿ, ಮಸೀಬ್ನಾಳ ಮುದುಕಿ ಹೇಳ್ತತ್ರಿ. ಮಸೀಬ್ನಾಳ ಮುದುಕಿ ಬಾಳ ಸಣ್ಣದೈತ್ರಿ. ಮುದುಕಿ ಬಡತ್ನ ಸಿಕ್ಕಿಲ್ಲ. ಮುದಕ ಮುದುಕಿ ಯಾವಾರ ಹೇಳ್ದ
ಮುದಕ ಮುದುಕಿದ ಯಾವ ಸುದ್ದಿ ಹೇಳ್ತಾನೆ ಕೇಳಿ ಈಗ ಸದ್ದಕ್ಕ ಹೆಂಗ ಸುಮ್ಮ ಒಂದು ಸಣ್ಣ ದೃಷ್ಟಾಂತ ಕೊಟ್ಟ ನೀನ ತೆಗದಿ ಅನ್ನಟ್ಲೆ ಹೇಳತ್ತೆ ನಿನಗ ಮುದಕ ಮುದುಕಿದಂತೂ ನಾವು ಮೊದ್ಲಿನ ಮಾತ ನಿನ್ನ ಕಡೆದ ಬಂದೈತಿದು ಮುದಕ ಮುದುಕಿದ ಒಂದು ಹೇಳ್ತಾನೆ ಕೇಳಪ್ಪ ನಿನಗ ಹೆಂಗ ಮುದುಕಿ ಅಂದ್ರ ಕಮ್ಮಿ ಐತಿ ಇವ ಮುತ್ಯ ದೊಡ್ಡವನತ್ರಿಪ್ಪ ಬಾಳ ದೊಡ್ಡ ಮುತ್ಯನ ಸುದ್ದಿ ಗೊತ್ತಾಗಿಲ್ಲ ನಸದ ಸಿಗ್ನಲ್ ಹೆಂಗ ಆಗ್ತಾವ ಈ ಜಗದಾಗ ಹೆಂಗ ನಮ್ಮಲ್ಲಿ 3 ಅಂಕಣ ಮನಿ ಅದಾರಿಪ್ಪ ದಯವಿಟ್ಟು ದೈವದಾರ ಕೇಳ್ರಿ ಜಾಂತ ರೀತಿಯಾಗಿ ಸುಮ್ ಇದೇನು ಪುರಾಣ ಅಲ್ಲ ದೃಷ್ಟಾಂತ ಕೊಡತ್ತೀನಿ ನಿಮಗೊಂದ 3 ಅಂಕಣ ಮನಿ ಅದ ಒಳಗಿನ ಕೋಲೆದಾಗ ಮುದುಕಿ ಕೂತಿತ್ತು ಹೊರಗಿನ ಕೋಲೆದಾಗ ನಮ್ಮ ಮೌಲ ಕಾಕನಂತ ಮುದುಕ ಕೂತಿತ್ತು ಇವ್ ಎರಡು ತರ ನಡಬಾರಕ ನಾ ಕೂತೀನಿಪ್ಪ ಈ ಮುದುಕಿ ಗೋಣಿ ಹೆಂಗ ಮಾಡ್ತಿತ್ರಿ ಒಳ ಕೂತ್ಕೊಂಡು ಸಿಗ್ನಲ್ ಬಾಬಾ ಆತಿತ್ತು ನೀವಳೆ ಲಕ್ಷ ಕೊಟ್ಟು ನೋಡಿಲ್ಲ ಹೋಮಾರಾಯನ ಚಾಲು ಐತಿ ಚಾಲು ಐತಿತ್ರಿ ಅದಕ್ಕ ಒಳ ಕೂತ್ ಹೆಂಗ ಆಗ್ತಿತ್ತು ಹೆಂಗ ಹೇಳ್ತಿಳು ಇದು ಹಿಂಗ ಗೋಣ ಮಾಡ್ತಿತ್ತು ಹಿಂಗ ಮಾಡ್ತಿ ಇದು ನಮ್ಮ ಮೌಲಾಕಕ್ಕನಂತ ಮುತ್ಯ ಕೂತಿತ್ತಲ್ಲ ಹೊರಗ ಅಲ್ಲ ಎಲ್ಲ ಶಾಂತಿ ಮುಗಿದೈತಿ ನಮ್ಮ ನಾನ್ ನಡಬಾರ ಕೂತೀನಿ ನಾನಿ ಏ ಅಲ್ಲ ನೀರೇ ಹಿಂಗ ಮಾಡ್ತಿ ನಿನ್ನ ಗೋಣ ಹಿಂಗ ಆಕತಿ ನಿಂದ ಗೋಣ್ರೆ ಹಿಂಗ ಆಗ್ಲತೈತಿ ಅವಂದ್ರೆ ಹಿಂಗ ಆಗ್ಲತೈತಿ ಏನಿದ್ರ ಸಿಗ್ನಲ್ ಅನ್ಯ ಮುದಿಕ್ ಹಿಂಗತ್ತು ಏನತ್ತ ಮುದೋಡ್ಯ ಹರಿ ಇದ್ದಾಗ ಬಾಳ ಜಿಗದಾಡಿ ತದಕ ಬಾಳ ಆತನ ಖರೆ ವಾಲಲಾತೈತಿ ನೋಡ್ ಹುಡುಗಿ ಇದು ಮುತ್ಯ ಮುದಕ ಮುದುಕಿ ಯಾವಾರ ಹಂಗ ನಿನಗ ಗೊತ್ತಿಲ್ಲ ಏನಾದ್ರು ಹತ್ರ ಸಿಗ್ನಲ್ ಬಿಡಂಗಿಲ್ಲವ ಅದಕ್ಕ ನಮ್ಮ ಮೌಲಾಕಕ್ಕ ಒಂದು ಮಾತು ಹೇಳಿದ್ನಿ ದೊಡ್ಡಕ್ಕಿದ್ರು ಎಲ್ಲಾದ್ರೊಳಗೆ ಇರ್ಬೇಕಾಗಿತ್ತಲ್ಲ ಅವನ ಲೆಕ್ಕ ಹೆಂಗ ಈಗ ಸದಾ ಲಗ್ನ ಮಾಡ್ತಾರ್ಲಿ ನಾ ಒಟ್ಟು ಸಣ್ಣಕ್ಕಿದೀನಿ ಅನ್ನೋ ಲೆಕ್ಕ ಒಂದ ಮದುವೆಯಾಗ ಈ ಲೆಕ್ಕ ತಂದಿಟ್ಟಾನ್ರಿ ಈಗ ನೀವ್ ಒಟ್ಟು ಸಣ್ಣಕ್ಕಿದಿ ಹೆಂಗಂದ್ರ ಮದುವೆ ಆಗಬೇಕಾದ್ರು ಅಲ್ಲಾದ್ರು ನೀ ಸಣ್ಣಕ್ಕಿನದಿ ಅತ್ತಾರ ಅವ್ರ ಮದುವೆಯಾಗಾದ್ರು ನೀ ಸಣ್ಣಕ್ಕಿನದಿ ಹೆಂಗ್ರಿ ಹೆಂಗ ಈಕೆಗೆ 18 ಅವಾಗ 21 ಅಂದ್ರ 3 ವರ್ಷ ಫರಕ್ ಆತ ನಾ ದೊಡ್ಡವದಿನ ತಟ ಜಿಗದಾಡ್ಲಕತ್ತೇನ್ರಿ ಅವ ನಾ 3 ವರ್ಷ ದೊಡ್ಡವಲತ್ತ ನಾವ್ ಮೌಲಾಕಕ್ಕ ಒಳಗಿನ ಪೇಚ ನಿನಗೇನ ತಿಳಿದಿಲ್ಲ ಹೆಂಗ ನಿನಗ ಯಾಕೆ 3 ವರ್ಷ ದೊಡ್ಡವನ್ ಮಾಡಿಟ್ಟಾರ ಅನ್ನೋದು ಪಂಚಿಕರ್ಣಿ ಹೇಳ್ತದ ಇದು ಅಭ್ಯಾಸ ಆಗ್ಯದ ಪಂಚಿಕರ್ಣಿ ನಂದ ಆ 3 ವರ್ಷ ಯಾಕೆ ನಿನಗೆ 21 ಯಾಕೆ ಇಟ್ಟಾರು ಈಕಿಗೆ ಯಾಕೆ 18 ಇಟ್ಟಾರು ಯಾಕೆ 3 ವರ್ಷ ಸಣ್ಣಕ್ಕೆ ಇಟ್ಟಾರ ಅದನ್ನ ಯಾನ್ 3 ವರ್ಷ ಸಣ್ಣಕ್ಕೆ ಇಟ್ಟಾರಲ್ಲ ಇವಂಗ ಹೆಂಗಾಗ್ಯದ್ರಿ ನಾ 3 ವರ್ಷ ಹೆಚ್ಚಿಗೆ ವಯಸ್ಸತ್ತಂದ್ರ ನಾ ದೊಡ್ಡವ ತಿಳಿದಾನ ಅವ್ ಮನ್ಯಾಗ ಹಂಗಿಲ್ಲದ್ರಿ ಯಾವಾರ ಏನ್ ಮಾಡ್ಯಾರ ಪಂಚಕರ್ಣಿ ಹೇಳ್ತೈತಿ 7 ಪಟ್ಟು ಹೆಣ್ಣಿಗೆ ಕಾಮಿದ್ರ 1 ಪಟ್ಟು ಗಂಡಿಗೆ ಕಾಮಿರ್ತದತ್ತ 1 ಪಟ್ಟು ಇವಂಗ ಕಾಕ ಕರಿಯತ್ತ ನೋಡ್ಲಿ ಉಂಡಾನ 7 ಪಟ್ಟು ಹೆಣ್ಣಿಗೆ 7 ಪಟ್ಟು ಹೆಣ್ಣಿಗಿದ್ರ 1 ಪಟ್ಟು ಗಂಡಿಗೆ ಇರ್ತೈತಿ ಅತ್ತ ಅದಕ್ಕೆ ಹಿರಿಯರು ಏನ್ ಲೆಕ್ಕ ಮಾಡ್ಯಾರು ಇದಕ್ಕೆ 7 ಪಟ್ಟು ಅದ ಇದಕ್ಕೆ 1 ಪಟ್ಟು ಐತಿ ಈಕಿ ಬಡತಿ ಇವ್ ಮಗ ಮಣದ ನಡಿಲತ್ ಹೇಳಿ ಇದನ್ನ 3 ವರ್ಷದ ಹೊಡೆದು ಮಾಡಿಟ್ಟಾರ ವಿಚಾರ ಮಾಡ್ರಿ ಅಂದ್ರೂ ಇಟ್ಟಾರ ಅಂದ್ರೂ ಎಷ್ಟೋ ಹಾಸಿಗೆ ಹಣಮದಿಯವ್ರ ಗುಡಿಗೆ ಹೋಗ್ಯಾವ್ರಿ ನಾವು ಹೊಳೆ ಮನೆಗೆ ಬಂದಿಲ್ಲ ಹಣಮ ಪಕ್ಕ ಹೊಡ್ಲೈತ ನಿಮ್ಮ ಹಾಸಿಗೆ ಹೋಗಿ ಬರ್ರಿ ಅಂತ ಹೇಳಿ ವಿಚಾರ ಮಾಡ್ರಿ ಏನ್ರಿ ಇದಕ್ಕೆ 18 ಇದಕ್ಕೆ 21 ಬರೀ ಕಿಟ್ಟೊಳಗ ಇಟ್ಟು ಒದ್ದಾಡ್ಲತ್ತೈತಿ ಸುಮ್ಮ ಒಂದು ಸಣ್ಣದ ವಿಚಾರ ಮಾಡೋನು ಮಾಡ್ರಿ ಈಕಿಗೆ 21 ಇವಂಗೂ 21 ಬರೋಬರಿ ಸಮಾನ ಇಟ್ಟಾರ ಅನ್ನೋನು ಸತ್ ಹೋಗ್ತಿದ್ದೀವಿ ಅಲ್ಲಾದ ಕುಳಿತಾನ ಸತ್ ಹೋಗ್ತಿದ್ದಿಲ್ಲಪ್ಪ ಅವ ಇವ್ ಇಲ್ಲಿ ಬರ್ತಿದ್ದತಿ ಹಾಡ್ಲಕ್ಕ ಮುಂದಿನ ಮೊಳಕಾಲ ಪಾಟಿ ಹಿಂದೆ ತಿರುಗ್ತಿದ್ದು ಅದು ಕರೆ ಇಟ್ಲ ಉಲಟ್ ಬರ್ಬೇಕಾಗ್ತಿತ್ತು ಇವ್ ಭೂತಾಳಿಗತ್ಲಿ ದೇವಿನ ಗತ್ಲೆ ಉಲಟ್ ಬರ್ಬೇಕಾಗ್ತಿತ್ತು ಹಂಗ ಇದ್ರ ಸಂಬಂಧ ನನಗ ನಿನಗ ಫರ್ಕ್ ಇಟ್ಟಾರ ನೀನ್ ಬಾಳ ದೊಡ್ಡವಂತ ಹಂಗಲ್ಲದು ಏಕೆ ಯಾವಾರಕ್ ಹಿಂಗತ್ ಹೇಳಿದ ಪಂಚಕರ್ಣಿ ಹೇಳ್ತೈತಿ ಮಾತ ನನ್ನ ಮನಿದು ಅಲ್ಲ ಮಾತ ನಿನ್ನ ಮನಿದು ಅಲ್ಲ ಹಂಗ ಇದ್ರ ಸಂಬಂಧ ಇಟ್ಟಿಡ್ತಾರ ಇದು ಅಲ್ಲದ ಬಲರಾಮನ್